ಧಾರವಾಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಭೀಕರ ಗಾಳಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಆಟೋ ಮೇಲೆ ಬಿದ್ದ ಮರ ಆಟೋ ಜಖಂ ಆಗಿದೆ. ಇನ್ನು ಧಾರವಾಡದ ಹೊಯ್ಸಳ ನಗರದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಉತ್ತರ ಕರ್ನಾಟಕದಲ್ಲಿ ಅರೆಕಾಲಿಕ ಮಳೆಯಿಂದಾಗಿ ಭಾರಿ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಇನ್ನು ಜನರು ಕೂಡ ಪರದಾಡುವಂತಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಭೀಕರ ಗಾಳಿ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಆಟೋ ಮೇಲೆ ಮರ ಬಿದ್ದಿದ್ದು ಆಟೋ ಈಗ ಜಖಂ ಆಗಿದೆ. ಧಾರವಾಡದ ಹೊಯ್ಸಳ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಪ್ರಕಾಶ್ ಗುತ್ತಲ್ ಎನ್ನುವವರಿಗೆ ಸೇರಿದಂತ ಆಟೋ ಇದು. ಮಳೆ ನೀರಿನಲ್ಲಿ ಹಣ್ಣುಗಳು ತೇಲಿ ಹೋಗಿವೆ. ದಿಢೀರ್ ಮಳೆಗೆ ವಾಹನ ಸವಾರರು ಪರದಾಡುವಂತಾಗಿದೆ. ನೀವು ದೃಶ್ಯದಲ್ಲಿ ಕಾಣಬಹುದು ಯಾವ ರೀತಿ ಮಳೆಯಿಂದಾಗಿ ಜನರು ಪರದಾಡ್ತಾ ಇದ್ದಾರೆ ಧಾರವಾಡದಲ್ಲಿ ಅಂತ. ಇನ್ನು ಧಾರವಾಡದ ಬಸ್ ಸ್ಟ್ಯಾಂಡ್, ಹೊಯ್ಸಳ ನಗರ ಹಾಗೆ ಇನ್ನುಳಿದ ಪ್ರದೇಶಗಳಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಮಳೆ ನೀರಿನಲ್ಲಿ ಹಣ್ಣುಗಳು ತೇಲಿ ಹೋಗಿವೆ. ರೋಡ್ ಸೈಡಲ್ಲಿ ಮಾರ್ತಿರ್ತಕ್ಕಂತಹ ಹಣ್ಣುಗಳು, ಈ ಹಣ್ಣುಗಳು ಮಳೆ ನೀರಿನಿಂದಾಗಿ ಕೊಚ್ಚಿ ಹೋಗಿದ್ದು. ಇನ್ನು ಆಟೋ ಮೇಲೆ ಮರ ಬಿದ್ದಿದ್ದು ಆಟೋ ಕೂಡ ಜಖಂ ಆಗಿದೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿಕೊಂಡಿರುವಂಥದ್ದನ್ನು. ಇನ್ನು ಜನರು ಓಡಾಡೋಕ್ಕೂ ಕೂಡ ಪರದಾಡುವಂಥ ಸ್ಥಿತಿ ಎದುರಾಗಿದೆ ಧಾರವಾಡದಲ್ಲಿ. ಭೀಕರ ಗಾಳಿ ಮಳೆಗೆ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಭೀಕರ ಮಳೆಗೆ ವರುಣನ ಆರ್ಭಟದಿಂದಾಗಿ ಆಟೋ ಮೇಲೆ ಮರ ಬಿದ್ದಿದ್ದು ಆಟೋ ಸಂಪೂರ್ಣ ಜಖಂ ಆಗಿದೆ. ಧಾರವಾಡದ ಹೊಯ್ಸಳ ನಗರದಲ್ಲಿ ನಡೆದಂಥ ಘಟನೆ ಇದು. ಆಣೆಕಲ್ಲು ಮಳೆಯಾಗಿದ್ದು